ಪಕ್ಕ ಅಲ್ಲೇನೋ ಸ್ಕ್ಯಾಮ್ ಆಗಿದೆ ನಮಗೆ ಬಂಕಲ್ಲಿ. ಫುಲ್ ಟ್ಯಾಂಕ್ ಮಾಡಿಸಿತ್ತು ನೋಡಿ, 2 ಪಾಯಿಂಟ್ ಇಳಿದು ಬಿಟ್ಟಿದೆ ಆಲ್ರೆಡಿ. ನಾನು ಬ್ಯಾಂಗ್ಳೂರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿತ್ತು, ಕುಣಿಗಲ್ ಬರೋವರೆಗೂ 1 ಪಾಯಿಂಟ್ ಕೂಡ ಇಳ್ದಿರಲಿಲ್ಲ. ಅದೇನು ಬರ್ನಾಗ್ಬಿಡೈತಲ್ಲ ಗುರು ಇಲ್ಲಿ. ನಾನು ಬೇರೆ ಶೂಸ್ ಎಲ್ಲ ಬಿಚ್ಚಾಕ್ಬಿಟ್ಟು ಬಂದೆ, ಫುಲ್ ಸುಡ್ತೈತೆ. ಒಬ್ಬರು ಡಿಸ್ಟರ್ಬೆನ್ಸ್ ಇಲ್ಲ. ಒಬ್ಬರು ಯಾರೂ ಇಲ್ಲ ಇಲ್ಲಿ, ನಾವು ಬಿಟ್ರೆ. ಆಗಳ ಸ್ಪೆಕ್ಸ್ ಇಲ್ಲೇ ಇಟ್ಟಿದ್ದೀನಿ, ಎಷ್ಟು ಜೋರಾಗಿ ಬಂದಿದ್ದೀನಿ ಆದರೂ ಬಿದ್ದಿಲ್ಲ ಇದು. ಮುಂದೆ ಕೊಡೋದಲ್ಲ 1 ಗಂಟೆ ಟೈಮ್. ಥ್ಯಾಂಕ್ ಯು ಸರ್. KA 51 JH. ಯಾವುದೋ ಒಂದು ಬೀಚಿಗೆ ಬಂದಿದ್ದೀವಿ. ಸೊ ಇಲ್ಲೇ ಗಾಡಿಯೆಲ್ಲ ಪಾರ್ಕ್ ಮಾಡಿ ಅವನೇನೋ ನೆಟ್ವರ್ಕ್ ಹುಡ್ಕೊಂಡು ಹೋಗ್ತಾವನೆ ಅಣ್ಣ. ಕ್ಲಾಸ್ ಐತೆ ಅವನಿಗೆ. ನಾವು ಬೀಚ್ ಒಳಗಡೆ ಹೋಗೋಣ, ಇಲ್ಲೇ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಅಂತ ನಿಲ್ಸಿದ್ದೀವಿ. ಗಾಡಿಯೆಲ್ಲ ಇಲ್ಲೇ ನಿಂತಿದೆ. ಅವರಿಬ್ಬರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಫುಲ್ ಖಾಲಿ ಬೀಚಲ್ಲಿ, ಯಾರೂ ಇಲ್ಲ. ವಾಹ್ ಸುಡ್ತಾ ಇದೆ ಕಾಲು. ನಾನು ಬೇರೆ ಶೂಸ್ ಎಲ್ಲ ಬಿಚ್ಚಾಕ್ಬಿಟ್ಟು ಬಂದೆ, ಫುಲ್ ಸುಡ್ತೈತೆ. ಏನು ಸುಡ್ತೈತೆ ಗೊತ್ತಾ ಕಾಲು, ನಿಮಗೆ ಸುಡ್ತೈತೆ ಬಿಸಿ. ಅದೇನೋ ಸೂರತ್ ಕಲ್ ಬೀಚ್ ತಾನೆ ಇದು ಸೂರತ್ ಕಲ್ ಬೀಚು. ಬಟ್ ಆದರೆ ಇನ್ಸೈಡ್ ಇದೆ. ಅದು ಬೀಚ್ ಇರೋದು ಬಂದು ಆ ಕಡೆ, ಅಲ್ಲಿ ಲೈಟ್ ಹೌಸ್ ಕಾಣಿಸ್ತಿದೆಯಲ್ವ, ಆ ಕಡೆ ಬೀಚ್ ಇರೋದು. ಬಟ್ ನಾವು ಇನ್ನು ಸ್ವಲ್ಪ ಒಳಗಡೆ ಬಂದಿದ್ದೀವಿ. ಫುಲ್ ಒಳ್ಳೆ ಪ್ರೈವೇಟ್ ಆಗಿದೆ. ಅದೇ ಯಾರು ಒಬ್ಬರು ಇಲ್ಲ ಇಲ್ಲಿ, ನಾವು ಬಿಟ್ಟರೆ. ನೆಕ್ಸ್ಟ್ ಟೈಮ್ ಅಂದರೆ ಇಲ್ಲೇ ಬರಬೇಕು. ಸಾಕಾಗಿದೆ ಜಾಗ, ಸಾಕಾಗೈತಲ್ಲ. ಸಾಕಾಗಿದೆ ಇಲ್ಲಿ. ಒಬ್ಬರು ಡಿಸ್ಟರ್ಬೆನ್ಸ್ ಇಲ್ಲ. ಒಬ್ಬರು ಯಾರೂ ಇಲ್ಲ ಇಲ್ಲಿ, ನಾವು ಬಿಟ್ರೆ. ಮಸ್ತಾಗಿದೆ. ಹಾಂ ನೋಡಿದ್ ಗೊತ್ತಾಗುತ್ತೆ ನೋಡಿ, ಒಂದು ಇಳಿತೈತೆ. ಒಂಥರ ಎಳ್ದು ಒಳ್ಳೆ ಮಸಾಜ್ ಮಾಡ್ದಂಗೆ ಐತೆ ಅದು. ಸಾಕಾಗಿದೆ. ಆರಾಮಾಗಿಲ್ಲ ಇರ್ಬೋದು ಬರೋ ಸಂಜೆವರೆಗೂ ತಾನೆ. ಬೀಚ್ ಚೆನ್ನಾಗಿರೋದು, ಸ್ಪೆಕ್ಸ್ ಮಾತ್ರ ಸಖತ್ತಾಗಿದೆ. ಸಿಕ್ಕಿದ ಸಮುದ್ರನೇ ಗಿಫ್ಟ್ ಮಾಡಿರೋದು ಅದು ನೋಡಿ. ಅಂತಿದ್ದ ಬ್ರ್ಯಾಂಡ್ ಗಿಫ್ಟ್ ಮಾಡಿಲ್ಲ. ರೇಬನ್ ರೇಬನ್ ರೇಬನ್. ಈಗ ಬೀಚ್ ಮುಗಿಸ್ಕೊಂಡು ಕುದುರೆಮುಖ ಕಡೆ ಹೋಗೋಣ ಅಂದರು. ಎಲ್ಲೆಲ್ಲೋ ಪ್ಲ್ಯಾನ್ ಚೇಂಜ್ ಆಗ್ತಾಯಿದೆ. ಉಡುಪಿ ಹೋಗೋಣ ಅಂದ್ಕೊಂಡ್ವಿ, ಈಗ ಮತ್ತೆ ಕುದುರೆಮುಖ ಕಡೆ ಹೋಗಿ ಸಂಸೆ ಮೇಲೆ ಧರ್ಮಸ್ಥಳ ಹೋಗೋಣ ಅಂದ್ಕೊಂಡಿದ್ದೀವಿ. ಬೇಕಾದ್ರೆ ಈವ್ನಿಂಗ್ ಟೈಮ್ ಸನ್ಸೆಟ್ಟು ಚಾರ್ಮುಡಿ ಘಾಟಲ್ಲಿ ಚೆನ್ನಾಗಿರುತ್ತೆ, ಅದಕ್ಕೆ ಆ ಕಡೆಯಿಂದ ಹೋಗೋಣ ಅಂದರು. ಸರಿ ಅಂತ ಹೋಗ್ತಿದ್ದೀವಿ. ಈಗ ನಮ್ಮದು ಇವತ್ತಿನ ನೈಟ್ ಸ್ಟೇ ಬಂದು ಧರ್ಮಸ್ಥಳದಲ್ಲಿ ಆಗಿರುತ್ತೆ. ಧರ್ಮಸ್ಥಳದಲ್ಲಿ ಸ್ಟೇ ಮಾಡಿಕೊಂಡು ಅಲ್ಲಿ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ ಬೆಳಗ್ಗೆ ಕೋಲ ನಡೆಯುತ್ತೆ, ಅದನ್ನು ನೋಡಿಕೊಂಡು ಅಲ್ಲಿಂದ ಮನೆ ಕಡೆ ಬಿಡುವಂಥ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ನಾನು ಸ್ಪೆಕ್ಸ್ ನೋಡ್ದೇನೋ, ಸ್ಪೆಕ್ಸ್ ನಂದು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಏನೋ ನೆನಪೇ ಆಗ್ತಾಯಿಲ್ಲ. ಆಗಳ ಸ್ಪೆಕ್ಸ್ ಇಲ್ಲೇ ಇಟ್ಟಿದ್ದೀನಿ, ಎಷ್ಟು ಜೋರಾಗಿ ಬಂದಿದ್ದೀನಿ ಆದರೂ ಬಿದ್ದಿಲ್ಲ ಇದು. ಇಲ್ಲೇ ಐತೆ.
ವ್ಯೂ ನೋಡಿ ಹೆಂಗಿದೆ ಇಲ್ಲಿ. ಇದರಲ್ಲಿ ನಾನು ಸ್ವಲ್ಪ ಅಲ್ಟ್ರಾ ವೈಡ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅಲ್ಲ ಅಲ್ಟ್ರಾ ವೈಡ್ ಇಟ್ಕೊಂಡಿದ್ದೀನಿ. ಸೊ ಪ್ರಾಪರಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಎಷ್ಟು ಮಾತ್ರ ಕಾಣಿಸುತ್ತೆ ಅಂತ ಎಡಿಟ್ ಮಾಡುವಾಗ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ವ್ಯೂ ಮಾತ್ರ ಕ್ರೇಜಿಯಾಗಿತ್ತು ಅಲ್ಲಿ. ಇದು ಕುದುರೆಮುಖ ಗೇಟ್ ಪಾಸ್. ಇಲ್ಲಿ ಗೇಟ್ ಪಾಸ್ ತೊಗೊಂಡು ಮುಂದೆ ಹೋಗಬೇಕು. ಟೇಕ್ ದ ಪಾಸ್ ಆ್ಯಂಡ್ ಮೂವ್, ಸ್ಪೀಡ್ ಲಿಮಿಟ್ 40 ಕಿಲೋಮೀಟರ್ಸ್, 2 ವೀಲರ್ಸ್ 1 hour, ಲೈಟ್ ಮೋಟರ್ ವೆಹಿಕಲ್ಸ್ 1.3 hours. ಯಾಕೆ ಹಾಂ KA51 JH. ಎಷ್ಟು ದೂರ ಇದೆ ಇಲ್ಲಿಂದ? ಪಾಸ್ ಆಗಬೇಕಾ? ಥ್ಯಾಂಕ್ ಯು ಸರ್. ನಾನು ಇವಾಗ ತಾನೇ ಕುಡ್ದೆ. ಕುಡಿಯೋಕ್ಕೆ ಆಗಲ್ಲ, ಹೋಗಲೇ. ಎಲ್ಲೂ ನಿಲ್ಸಂಗಿಲ್ಲ ತಾನೇ. ಅದು ಅಲ್ಲಿ ಚೆಕ್ಔಟ್ ಆಗಿ ಕೊಡಬೇಕಂತ. ಆ್ಯಡ್ಸ್. ಸೊ ಇಲ್ಲಿಂದ ಕುದುರೆಮುಖ ಘಾಟ್ ಸೆಕ್ಷನ್. ಎಕ್ಸಾಸ್ಟ್ ಬೇರೆ ಲೌಡ್ ಐತೆ ನಂದು. 3:45 ಈಗ 3:15, 4:15 ಅಷ್ಟರಲ್ಲಿ ಪಾಸ್ ಆಗ್ಬೇಕು ನಾವು ಆ ಕಡೆ. ನಿಧಾನವಾಗಿ ಚಲಿಸಿ. ಬಾ, ಇಲ್ಲೇನು ತಣ್ಣಗೆ. ಚೆಕ್ ಪೋಸ್ಟ್ ಪಾಸ್ ಆಗ್ತಾ ಇದ್ದಂಗೆ ಫುಲ್ ತಣ್ಣಗೆ. ಡ್ರೈವ್ ಸ್ಲೋ 40 ಕಿಲೋಮೀಟರ್ಸ್ ಪರ್ ಅವರ್. 1 hourಗೆ 40 ಕಿಲೋಮೀಟ್ರ್ ಅಂದರೆ, ಸೊ ಇದಕ್ಕೆ 1 hour ಕೊಟ್ಟಿದ್ರೆ ಅಂದರೆ 40 ಕಿಲೋಮೀಟ್ರ್ ಸ್ಟ್ರೆಚ್ ಇದೆ. 1 hour ಅಂದರೆ 40 ಸ್ಪೀಡಲ್ಲೇ ಹೋದರೆ 1 hourಗೆ ರೀಚ್ ಆಗ್ತೀವಿ ಅಂತ. ಕ್ರೇಜಿ. ಇಲ್ವಾ? ಬೆಳಗ್ಗೆ ಫುಲ್ ಟ್ಯಾಂಕ್ ಮಾಡಿಸಿದ್ದು. ನಂದ್ರಲ್ಲೂ ನೋಡಿ 2 ಪಾಯಿಂಟ್ ಕಡಿಮೆ ಆಗ್ಬಿಟ್ಟಿದೆ. ಏನಕ್ಕೆ ಹಿಂಗೆ ಕುಡಿತಾ ಇದೆ? ಮೇ ಬಿ ಬಂಕದೇನಾದರೂ ಪ್ರಾಬ್ಲಮ್ ಆಗಿರಬೇಕು. ಮೇ ಬಿ ಅಲ್ಲೇನಾದರೂ ಸ್ಕ್ಯಾಮ್ ಮಾಡಿದ್ದಾರೆ ನಮಗೆ ಪಕ್ಕ. ಹೋಗು ಬ್ರೋ, ಹೋಗು. ಪಕ್ಕ ಅಲ್ಲೇನೋ ಸ್ಕ್ಯಾಮ್ ಆಗಿದೆ ನಮಗೆ ಬಂಕಲ್ಲಿ. ಫುಲ್ ಟ್ಯಾಂಕ್ ಮಾಡಿಸಿತ್ತು ನೋಡಿ, 2 ಪಾಯಿಂಟ್ ಇಳಿದುಬಿಟ್ಟಿದೆ ಆಲ್ರೆಡಿ. ನಾನು ಬ್ಯಾಂಗ್ಳೂರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿತ್ತು. ಕುಣಿಗಲ್ ಬರೋವರೆಗೂ 1 ಪಾಯಿಂಟ್ ಕೂಡ ಇಳಿದಿರಲಿಲ್ಲ. ಕುಣಿಗಲ್ಲೆಲ್ಲ ದಾಟಿ ಹಾಸನ ಹತ್ತತ್ರ ಬರೋವಾಗ ನನಗೆ 1 ಪಾಯಿಂಟ್ ಕಡಿಮೆ ಆಗಿದ್ದಿತ್ತು. ಇವಾಗ ನೋಡಿದ್ರೆ ಮಂಗಳೂರಲ್ಲಿ ಹಾಕ್ಸಿತ್ತು ನಾವು. ಕುದುರೆಮುಖ ಬರೋಷ್ಟಲ್ಲಿ 2 ಪಾಯಿಂಟ್ ಇಳ್ದಿದೆ. ಅದರಲ್ಲಂತೂ ರಿಸರ್ವ್ಗೆ ಬಂದ್ಬಿಟ್ಟಿದೆ ತಿರ್ಗಾ. ವಾಟ್ ದ ಫಕ್, ಏನಿದು? ಫುಲ್ ಟ್ಯಾಂಕ್ ಮಾಡಿಸಿತ್ತು 2ಕ್ಕೂ. ಸೈಕ್ ಅನ್ಕೊಳ್ಳಿ. ನಮ್ಮವ್ರೆ, ನಾನು ಯಾರೋ ಹೋಗ್ತಾವ್ರಲ್ಲಪ್ಪ ಗಾಡೀಲಿ ಅಂತ ನೋಡ್ತಾ ಇದ್ದೀನಿ. ರಾಯಲ್ ಎನ್ಫೀಲ್ಡಲ್ಲಿ ಯಾರೋ ಹೋಗ್ತಾ ಇದ್ದಾರೆ ಅಂತ ನಾನು, ನಮ್ಮ ಹುಡುಗ್ರೆ. ಕ್ರೇಜಿ. ಈ ಕಡೆ ವ್ಯೂ ನೋಡಿ. ವ್ಯೂ ಮಾತ್ರ ಸಾಕಾಗಿದೆ. ರೋಡ್ ಅಂತೂ ಚಿಂದಿ. ಇದೇನು ಬರ್ನಾಗ್ಬಿಡೈತಲ್ಲ ಗುರು ಇಲ್ಲಿ. ಆ ಕಡೆ ವ್ಯೂ ನೋಡ್ಸೋಣ ಅಂದರೆ ಫುಲ್ ಬೆಳ್ಕೊಬಿಟ್ಟಿದೆ ಇಲ್ಲಿ.
ವ್ಯೂ ಸಕ್ಕತ್ತಾಗಿ ಕಾಣಿಸ್ತಿದೆ ಆ ಕಡೆ ಗ್ಯಾಪಲ್ಲಿ, ಕ್ರೇಜಿ ಆಗಿದೆ. ನಮ್ಮ ರೈಟ್ ಫುಲ್ ಹಿಂಗೆ ಇದ್ರೆ ಹೆಂಗಿರುತ್ತೆ ಹೇಳಿ, ಫುಲ್ಲು ಮರ, ಸೆಂಟ್ರಲ್ ರೋಡು ಸಕ್ಕತ್ತಾಗಿರುತ್ತೆ. ಎಷ್ಟು ತಣ್ಣಗಿದೆ ಗೊತ್ತಾ ಈಗ.